ಜನ ಹೊಸಾದ್ ಕೇಳ್ತತೋ ವಿಘ್ನೇಶ. ನೀ ಏನೇನ್ರ ಹಾಕ್ಬೇಡ, ಹೊಸ ಹೊಸದ್ ಹಾಕ್, ಚಲೋ ಚಲೋದ್ ಹಾಕ್. ಜನ ಮೆಚ್ಬೇಕ್, ನೋಡಿ ತಲಿ ತಿರ್ಗಿ ಹೋಗ್ಬೇಕು ಅಂತಾವ್ ಹಾಕ್. ತಲಿ ತಿರ್ಗದ ಅನ್ನತಿಗೆ ನೆನಪಾತ ನನಗ. ಹಾವ್ ಅಂದ್ಬಿಟ್ರ ಏಯಪ್ಪ ಭಾರಿ ಹೆದರ್ಕಿ. ಕಾಲಿಡಾಗ ಹೆದ್ರ ಮಗ ನಾನು. ಎಲ್ಲರ ಹೊರ ಹೊಂಟ್ವಿ ಅಂದ್ರ ಫಸ್ಟ್ ಎಲ್ಲರ ಸರ್ಕ್ ಅಂತತಿ ಅಂತ ನೋಡಿಕೊಂಡ ಕಾಲಿಡವ ಮಗ. ಎಮ್ಮಿ ಮೇಸಾಕ್ ಹೋದ್ರುನು ಸತ ನಾನು ಕಾಲ ನೋಡ್ಕೊಂಡ ಅಡ್ಡಾಡ್ಬೇಕು. ಬರ್ರೇ ಎಲ್ಲರೂ ಒಂದ್ ಕಟಿಗ್ ಬಿದ್ರು ಸತ ಹಾವಣ ಅನಸ್ತತಿ. 2019 ಹಿಂಗ ನೋಡ್ಕೊಂತ ಕುತ್ಕೊಂಡಾಗ ಹಾವು ನೋನು ಗೂಗಲ್ ಮ್ಯಾಪ್ನಾಗ ಕಂಡು ಬಿಡ್ತು. ಯಾಕ್ ತಗಾರ ನಮ್ಮವ್ವಗ್ ತೋರ್ಸಿದೆ. ಹೋಗ ನೀನ್ ಎಲ್ಲದು ಹಾವ್ ಕಣ್ಣಾಗ ಕಾಣ್ತದ. ಕಟಿಗ್ ಬಿದ್ರು ಹಾವ್ ಅಂತಿ, ಹಗ್ಗ ಬಿದ್ರು ಹಾವ್ ಅಂತಿ. ನಿನ್ ಕಣ್ಣೇನ ಸರಿ ಇಲ್ ಬಿಡ, ನೀನ್ ಎಂತ ಹೆದರ್ ಪುಕ್ಕ. ಯಾವಾಬೇ ನಾ ಏನ್ ಹೆದರ್ ಪುಕ್ಕ ಅಲ್ಲ, ಸೇಫ್ಟಿ ಫಸ್ಟ್ ಅದನ್ನ ತಲ್ಯಾಗ ಇಟ್ಕೋ ಮಗ ನಾನು. ಬೆಳ್ಯಾಗಿರ ಸಣ್ಣ ಸಣ್ಣವ ಹಾವ್ ಕಾಣ್ತಾವು. ಇನ್ ಗೂಗಲ್ ಮ್ಯಾಪ್ನಾಗ ಇಷ್ಟು ದೊಡ್ಡ ಹಾವು ಬಿಡ್ಸ್ಯಾನ, ಇದು ಕಾಣ್ದಂಗ ಇರ್ತತನ. ನೋಡ್ಬೇ ಅದ್ರ ಕಣ್ಣು, ಬಾಯಿ, ತಲಿ, ಮೂಗು ಎಲ್ಲಾ ಹಂಗ ಕಾಣಕತ್ತಾವು. ನೋಡ್ಬೇ ಮತ್ ಅದಕ್ ಇಷ್ಟ ಉದ್ದ ಹೊಟ್ಟಿ ಬೇರೆ ಐತಿ. ನಾ ಇಷ್ಟು ಚಿತ್ರ ಬಿಡಿಸಿ ತೋರ್ಸಿದ್ರು ನಮ್ಮವ್ವಗಂತ ಒಟ್ಟ ತಿಳಿವಲ್ದು, ಏನು ಅನ್ನೋದು ಕಾಣವಲ್ದಂತ. ನಾ ಹೇಳ್ದೆ, ನೋಡ ಪಾಕಿಸ್ತಾನ ಅಂತ ಒಂದು ಜಗ ಐತಿ ನಮ್ ಭಾರತದಿಂದ ಮ್ಯಾಕ. ಆ ಜಗದಾಗ ಒಂದು ದೊಡ್ಡ ಸರ್ಪದ ಮುಖ ಮತ್ತ ಅದ್ರ ಹೊಟ್ಟಿ ತಯಾರಾಗೈತಿ. ಅದು ಮ್ಯಾಲಿಂದ ನಕ್ಷೆ ನಮ್ಗ ಕಾಣ್ತತಲ್ಲ ಗೂಗಲ್ ಮ್ಯಾಪ್ಸ್ನಾಗ, ಅದು ಸೇಮ್ ಟು ಸೇಮ್ ಹಾವಿನ ತರನ ಕಾಣ್ತತಿ. ಅಲ್ಲ, ಇದೊಂದ ಹಾವಲ್ಲ, ನಾನ್ ನೋಡೇನಿ 64 ನಕ್ಷೆಗಳದಾವು. ಅವೆಲ್ಲ ಬ್ಯಾಡ್ ನಿನ್ಗೆ, ಸಾಕ್ ಒಂದ್ ಹಾವು ನೋಡುವ. ಈ ಹಾವು ಭಾರಿ ಹೆದರ್ಸಿಬಿಟ್ಟತಿ ಜಗತ್ತನ್ನ. ನೋಡಿದ್ರ ಅದ್ರ ಕಣ್ಣು ನೋಡ್ಬಿಟ್ರ ಹಂಗ ಭಯ ಭಯ ಹುಟ್ಟಿ ಬಿಡ್ಬೇಕು ಅಂತ ಹಾವು ಐತದ. ಈಗೇನ ಪಾಕಿಸ್ತಾನ ಐತಲ್ಲ, ಅದ್ರಾಗ ಬಲೂಚಿಸ್ತಾನ್ ಅಂತ ಒಂದೈತಿ. ಅದನ್ನ ಒಡದ್ ತೆಗದ್ ಬಿಟ್ರ, ಅದನ್ನ ಅಫ್ಘಾನಿಸ್ತಾನಿಗೆ ಸೇರ್ಸ್ಬಿಟ್ರ, ಈ ಪಾಕಿಸ್ತಾನದಾಗ ಕರೆಕ್ಟ್ ಒಂದು ದೊಡ್ಡ ಹಾವು, ನಾಗರ ಹಾವು ಹೆಡಿ ತಗದ್ ನಿತ್ಕೊಂಡಂಗ ಕಾಣಸ್ತತಿ. ನೋಡಿ ಈ ಚಿತ್ರ ಹೆಂಗೈತಂದ್ರ ಸಣ್ಣ ಹುಡ್ರು ಬಿಡ್ಸ 2D ಮ್ಯಾಪ್ ಅಲ್ಲ, ಪಕ್ಕ 3D ಮ್ಯಾಪ್ನ ಕಂಡಂಗ ಕಾಣಸ್ತತಿ. ಅವ್ರ ದೇಶ ಇವ್ರ ದೇಶ ಭಾಗ ಮಾಡಕ್ ನಾವ್ಯಾರ? ನಮಗೆಲ್ಲ ಭೂಮಿನ ಒಂದ, ಇಡೀ ಭೂಮಿನ ಒಂದ. ಇಡೀ ಭೂಮಿಯಾಗ 7 ಖಂಡಗಳದಾವು, ಅವರು ಎಲ್ಲರೂ ನಮ್ಮರ. ಆ 7 ಖಂಡದಾಗ 7 ಭಾಗದವು ಅಂತ. 7 ಭಾಗದಾಗ ನಮ್ದು ಭಾರತ ವರ್ಷನು ಒಂದು. ಆ ಭಾರತ ವರ್ಷದಾಗ 8 ಭಾಗ ಹೊಡ್ದಾನ, ಅದ್ರಾಗ ಹಾವು ಒಂದು ಅಂತ. ಈ ಹಾವು ಈಗ ಕಾಣಕತ್ತತಲ್ಲ, ಇದು ಸುದ್ದಿಯಾಗ ಯಾಕೆ ಬಂದತಿ ಅಂದ್ರೆ ಈಗ ಹಾವು ಬಾಳ ಅಲ್ಲಿರೋ ಜನ ಹಾವಿನ ಮನಸ್ಥಿತಿ ಆಗ್ಬಿಟ್ಟತಿ. ನಮ್ಮ ಭಾರತದ ಮ್ಯಾಗ ಬರೀ ವಿಷನ ಕಾರ್ತದಾರ ಅವ್ರು. ಇರ್ಲಿ, ಇವತ್ತಲ್ಲ ನಾಳೆ ಮನಸ್ಥಿತಿ ಬದಲಾಗಿ ಆಕತಿ, ಜನರು ಬದಲಾಗಿ ಆಗ್ತಾರ. ಅದು ನನಗೆ ಹೆದರ್ಕಿಲ್ಲ. ಆದ್ರ ಅವ್ರೇನ್ರ ಭಾರತದ ಪರಿಸರಕ್ಕೆ ಹಾನಿ ಮಾಡ್ಯಾರು ಅನ್ನೋದಷ್ಟೇ ಭಯ. ನೋಡ್ರಿ, ಅದು ಕಾಣಿಸ್ತೈತಲ್ಲ, ಅದು ಹಾವಿನ ಕಣ್ಣು. ಅದು ಯಾವ ರೀತಿ ಹಾವಿನ ಕಣ್ಣಿನ ತರಾನೇ ಕಾಣಿಸ್ತೈತಿ. ಮತ್ತದು ಬಾಯಿ, ಮತ್ತದ್ರ ಮೇಲಿರೋದೆಲ್ಲ ತಲೆ. ಈ ತರ ನಕ್ಷೆಗಳು ಅದವು ಅಂತ ಅನಿಸ್ತತಿ ಕಣ್ಣಿಗೆ. ಆದ್ರೆ ಕೆಲವ್ರು ಹೆಂಗ ಕ್ವಶನ್ ಮಾಡ್ತಾರಂದ್ರ, ಅದೆಲ್ಲ ಕೋಇನ್ಸಿಡೆನ್ಸ್ ಅಷ್ಟೇ, ಆ ರೀತಿ ಏನಿಲ್ಲ. ನಮ್ಮ ಮನಸ್ಸು ಯೋಚನೆ ಮಾಡ್ತತಲ್ಲ, ಅದನ್ನೇ ಅಲ್ಲಿ ಕಾಣಿಸ್ಕಂತತಿ ಅಂತನ್ನೋ ವಿಚಾರವನ್ನು ಇಡ್ತಾರ. ಈ ನಕಾಶೆ ನೋಡ್ರಿ, ಇನ್ನೂ ಕೆಲವು ನಕಾಶೆಗಳನ್ನು ನಾನು ಹಾಕ್ತೇನೆ, ಅವುಗಳನ್ನು ನೋಡ್ರಿ. ಅವುಗಳ ಚಿತ್ರಗಳು ಕೋಇನ್ಸಿಡೆನ್ಸ್ ಅಲ್ಲ ಅಂತ ಅನಿಸಿದ್ರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಈ ನಕಾಶೆ ಒಳಗ ನಾಗರ ಹಾವಿನ ಮೈ ಮೇಲೆ ಹೆಂಗ ಪರಿ ರೀತಿ ಗಿರಿಗಳ ರೀತಿ ಯಾವ ರೀತಿ ಇರ್ತದೋ ಅದೇ ರೀತಿನೇ ಕಾಣಿಸ್ಕೊಳ್ತಾವ. ಬೇಕಾದ್ರೆ ಝೂಮ್ ಮಾಡಿ ನೋಡ್ರಿ, ನಿಮ್ದ ಮೊಬೈಲ್ನೊಳಗ ಸ್ಯಾಟಲೈಟ್ ಆನ್ ಮಾಡ್ಕೊಂಡು ನೀವು ನೋಡ್ಕೋಬಹುದು, ಕಾಣಿಸ್ಕೊಳ್ತಾವ. ನನಗೇನು ಕಾಣಿಸ್ತು ನಾ ಹೇಳಿದೆ. ಆದ್ರೆ ಇದರಂತೆ ಇನ್ನೂ ಅನೇಕ ನಕಾಶೆಗಳದಾವು. ಅವುಗಳನ್ನು ಯಾವ ಉದ್ದೇಶಕ್ಕೆ ರಚನೆ ಮಾಡ್ಯಾನ ಅನ್ನೋದನ್ನ ಸತ ಮುಂದಿನ ವಿಡಿಯೋದೊಳಗೆ ನಾ ಹೇಳಕ್ ಪ್ರಯತ್ನ ಮಾಡ್ತೀನಿ. ಇದನ್ನ ನೋಡಿದ್ಮ್ಯಾಗ ನಿಮ್ಮ ಮನಸ್ಸಿಗೆ ಏನಾರ ಕ್ವಶನ್ಗಳು ಹುಟ್ಟಿದ್ರ ಅದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ, ನಾನು ರಿಪ್ಲೈ ಮಾಡ್ತೀನಿ. ಇದೇನ್ ದೊಡ್ಡ ವಿಚಾರ ಬಿಡು, ಇದ್ರಾಗ ಏನ್ ಕಂಡಿದ್ದಿತ್ತು ಅಂತ ನೀವೆಲ್ಲ ಅಲಕ್ಷ್ಯ ಮಾಡ್ಬೋದು. ಆದ್ರೆ ಪ್ರೂಫ್ ಮತ್ತೆ ಕ್ಲೂ ಅಂತ ಕೊಡ್ತೈತಲ್ಲ, ಅದು ವಿಚಾರ ಹಿಂಗೆ ಇದ್ರು ಪ್ರೂಫ್ಗಳೆಲ್ಲ ಇದೇ ರೀತಿನೇ ಕಾಣಿಸ್ಕೊಂತಾವ್. ಎಲ್ಲದು ಎಲ್ಲರ ಕಣ್ಣಿಗೂ ಕ್ಲೀನ್ ಆಗಿ ಕಾಣೋದಿಲ್ಲ. ಆದ್ರೆ ಸೂಕ್ಷ್ಮ ಮನಸ್ಸು ನಿಮ್ಗೆ ಅರ್ಥ ಮಾಡಿಸ್ಕೊಳ್ತಾ ಹೊಂಟು ಅಂದ್ರೆ ಅದು ಬೇರೆ ಜಗತ್ತಿಗೆ ತಗೊಂಡ್ ಹೋಗುತ್ತೆ. ಅದನ್ನೇ
ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸಮಯ ಹಿಡಿತೈತಿ ಎಲ್ಲದನ್ನು ಅರ್ಥ ಮಾಡ್ಕೊಳಕ. ಅದ್ರ ಸಮಯ ಯಾರ ಹತ್ರ ಐತೋ ಅವ್ರ ಜೊತೆಗೆ ಈ ಜಗತ್ತು ಬದುಕ್ತತಿ ಬಾಳ್ತತಿ. ಅವ್ರ ಜೊತೆಗೆ ಈ ಜಗತ್ತು ಫ್ರೆಂಡ್ಸ್ ತರ ಟ್ರೀಟ್ ಮಾಡ್ತೈತಿ. ನಮ್ದು ಇದು ಹೊಸ ಪ್ರಯತ್ನ. ಏನೋ ನನಗೂ ಒಂದು ಡಾಕ್ಯುಮೆಂಟರಿ ಆಗಿರ್ತೈತಿ ಅಂತ ಅಪ್ಲೋಡ್ ಮಾಡಕ್ಕ ಮನಸ್ಸು ಮಾಡೇನಿ. ಅದು ಎಷ್ಟು ಓಡ್ತತೋ, ಅದು ಏನು ರನ್ ಆಗತ್ತೋ ನನಗೂ ಗೊತ್ತಿಲ್ಲ.